ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ. ಸೊ ಬನ್ನಿ, ಒಂದು ಉಷಾ 550 ಈ ಮಿಷನಲ್ಲಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಒಬ್ಬರು ಕಮೆಂಟನ್ನು ಕೇಳಿದ್ರು, ಅಂದರೆ ಲೆಂತು ಉದ್ದ ಮತ್ತು ಅಗಲವನ್ನು ಹೇಗೆ ಸೆಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ತೋರಿಸಿ ಅಂತಂದು ಹೇಳ್ಬಿಟ್ಟು. ಸೊ ಅದನ್ನು ನೋಡೋಣ ಸ್ನೇಹಿತರೆ. ತುಂಬಾ ಈಸಿ ಅಂತ ಹೇಳ್ಬೋದು. ನಮ್ಮ ಒಂದು ಉದ್ದ ಮತ್ತು ಅಗಲವನ್ನು ನಾವು ಫಸ್ಟು ನಮ್ಮ ಅಳತೆ ಬ್ಲೌಸಿಗೆ ಸರಿಯಾಗಿ ಈ ರೀತಿಯಲ್ಲಿ ಮಾರ್ಕನ್ನು ಮಾಡ್ಕೊಳ್ಳಿ. ನೀವು ಅವರೊಂದು ಕಮೆಂಟನ್ನು ಕೇಳಿದ್ರು, ಅದನ್ನು ಬೇಕಾದರೆ ಒಂದು ಸ್ವಲ್ಪ ನೋಡಿ ಇಲ್ಲಿ ಹಾಕಿದ್ದೀನಿ ನೋಡಿ. ಗೊತ್ತಾಗ್ತಾ ಇಲ್ಲ ಅದು ಯಾವ ರೀತಿಯಲ್ಲಿ ಅಂತ ಅನ್ನೋದನ್ನು ತೋರಿಸಿ. 100-110 ಇಂಚು ಈ ರೀತಿಯಲ್ಲಿ ಇರುತ್ತೆ, ಅದು ಯಾವ ರೀತಿ ಅಂತಂದು ಹೇಳ್ಬಿಟ್ಟು. ಸೊ ನೋಡಿ, ನಮ್ಮ ಒಂದು ಅಳತೆ ಬ್ಲೌಸಿಗೆ ನಾವು ಈ ರೀತಿಯಲ್ಲಿ ಒಂದು ಮಾರ್ಕನ್ನು ಮಾಡ್ಕೋಬೇಕು ನಾವು. ನಾನು ಫಸ್ಟ್ ಇದನ್ನ 2 ಇಂಚು ಅಂದರೆ 4 ಇಂಚಿನ ನೋಡಿ, ಇದು 2 ಇಂಚಿ ಮಾಡ್ಕೊಂಡಿದ್ದೀನಿ ನಾನು. ಮೇಲ್ಗಡೆ ಅಷ್ಟೇ, ಕೆಳಗಡೆ ಅಷ್ಟೇ, ಅವರ ಅಳತೆ ಬಂದುಬಿಟ್ಟು ಅಷ್ಟೇ ಇದೆ. ಆದರೆ ನಾವು ಸೆಟ್ ಮಾಡುವಾಗ ನಾವು ಒಂದು ಗ್ರಾಫಲ್ಲಿ ಹೋದಾಗ ನಾವು ಪ್ಲಸ್ಸು ಅಥವಾ ಮೈನಸ್ ಇರುತ್ತೆ. ಆಮೇಲೆ ನಮ್ಮ ಒಂದು ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಆ ಡಿಸೈನನ್ನು ನಾವು ಚಿಕ್ಕದು ಮತ್ತು ದೊಡ್ಡದು ಅಂದರೆ ಅದನ್ನು 80 ಅಥವಾ 85, 90, 95 ಈ ರೀತಿಯಲ್ಲಿ ಮಾಡಿಕೊಂಡು ನಮ್ಮ ಒಂದು ಈ ಅಳತೆಗೆ ಬರುತ್ತೇನೋ ಅನ್ನೋದನ್ನು ಫಸ್ಟ್ ನಾವು ಚೆಕ್ ಮಾಡಬೇಕಾಗುತ್ತೆ. ನಾವು ಮಿಷನನ್ನು ಹಾಗೇ ರನ್ ಮಾಡಿಬಿಟ್ಟು ನಾವು ಚೆಕ್ ಮಾಡಬೇಕು. ನಮ್ಮ ಅಳತೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ, ಅದಕ್ಕೆ ಸರಿಯಾಗಿ ಬರುತ್ತೇನೋ ಅಂದ್ಬಿಟ್ಟು. ಅಂದರೆ 100 ಇತ್ತು ಅಂದರೆ ಒಂದು 95ಗೆ ಇಟ್ಟು ನೋಡಿ, ಅಥವಾ 90ಗೆ ಇಟ್ಟು ನೋಡಿ, ಅಥವಾ 85ಗೆ ಇಟ್ಬಿಟ್ಟು ಸೆಟ್ ಮಾಡಿ ಒಂದು ಸರಿ ನೋಡಿ, ಫ್ರೀ ಸ್ಟಿಚ್ ಥರ ಹಾಕಿಬಿಟ್ಟು ಹಾಗೆ ಮಿಷನನ್ನು ರನ್ ಮಾಡಿ ನೋಡಿಕೊಂಡು ನೀವು ಸ್ಟಾರ್ಟನ್ನು ಮಾಡ್ಬೋದು ಅಷ್ಟೇ. ಅದೇನೇನು ದೊಡ್ಡ ಒಂದು ಇದೇನು ಕಷ್ಟ ಅಂತ ಏನಿಲ್ಲ, ಒಂದು ಸ್ವಲ್ಪ ನೋಡ್ಕೊಳ್ಳೋ ತನಕ ಅಷ್ಟೇ. ಆಮೇಲೆ ಅದು 100-110 ಅನ್ನುವಂಥ ಇಂಚ್ ಇರುತ್ತೆ ಅದು ಡಿಸೈನನ್ನು ನಾವು ದೊಡ್ಡದು ಮತ್ತು ಸಣ್ಣದು ಮಾಡ್ಕೊಳ್ಳೋದಕ್ಕೆ. ನಾವು ಅದೇ ಹೇಳಿದ್ವಿ ನೋಡಿ, ಅದು ಡಿಪೆಂಡ್ ಆಗಿರುತ್ತೆ. ನಾವು 4 ಇಂಚಿಗೆ ಇಟ್ಟಿರ್ತೀವಿ ಅಥವಾ 5 ಇಂಚಿಗೆ ಇಟ್ಟಿರ್ತೀವಿ. ಕೆಲವೊಬ್ರು ದಪ್ಪ ಇದ್ದರು ಅಂದರೆ 3 ಇಂಚು ಅಂದರೆ 6 ಇಂಚಿಗೆ ಇಟ್ಟಿರ್ತೀವಲ್ವ, ಆಗ ನಾವು ಡಿಸೈನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ನಾನು 2-2.5 ಒಂದು ಅಳತೆಗೆ ನಾನು ಒಂದು ಡಿಸೈನ್ ಅಂದರೆ ಅಳತೆಗೆ ಇಟ್ಟಿರ್ತೀನಿ ನಾನು. 2.5 ಇಂಚು ಅಂದರೆ 5 ಇಂಚಿಗೆ ಇಟ್ಟಿರ್ತೀನಿ ನಾನು. ಸೊ ಆಗ ನೋಡಿ, ಈಗ 100 ಇದೆ ಅಲ್ವಾ, ಅದನ್ನು ನಾವು ಈಗ ಈ ರೀತಿಯಲ್ಲಿ ಜಾಸ್ತಿನೂ ಮಾಡ್ಕೋಬೋದು ಅಥವಾ ಕಡಿಮೆನೂ ಸಹ ಮಾಡಿಕೊಂಡು ಸೆಟ್ ಮಾಡ್ಕೋಬೋದು ಅಷ್ಟೇ. ಏನಪ್ಪ ಅಂದರೆ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೇ. ಮೊದಲಿಗೆ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಸೆಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ. ಏಕೆಂದರೆ ನಾವು ಕಸ್ಟಮರ್ ಬ್ಲೌಸನ್ನು ತೊಗೊಂಡಿರ್ತೀವಿ ನೋಡಿ, ಹಾಗಾಗಿಬಿಟ್ಟು ಚೆನ್ನಾಗಿ ಒಂದು ಅವರ ಅಳತೆಗೆ ಸರಿಯಾಗಿ ಬರಬೇಕು ನೋಡಿ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ. ನಾವು ಗ್ರಾಫಲ್ಲಿ ಈ ರೀತಿಯಲ್ಲಿ ಚೆಕ್ ಮಾಡಿಕೊಂಡು ಓಕೆ ಕೊಟ್ಬಿಟ್ಟು ಒಂದು ಸರಿ ನಾವು ಚೆಕ್ ಮಾಡಿ ನೋಡಬೇಕಾಗುತ್ತೆ. ಮಿಷನನ್ನು ನೋಡಿಬಿಟ್ಟು ಹಾಗೆ ಒಂದು ಫ್ರೀ ಸ್ಟಿಚ್ ಥರ ಕೊಟ್ಬಿಟ್ಟು ನೋಡಬೇಕಾಗುತ್ತೆ ನಾವು. ಸೊ ಅದು ಸರಿಯಾಗಿ ಬರಲಿಲ್ಲಪ್ಪ ಅಂತ ಅಂದಾಗ ನಾವು ಮತ್ತೆ ಕಡಿಮೆ ಜಾಸ್ತಿ ಮಾಡಿಕೊಂಡು ನಾವು ಆ ಡಿಸೈನಿಗೆ ಸೆಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಮಧ್ಯಭಾಗದ ಒಂದು ಪಾಯಿಂಟನ್ನು ನಾವು ಮಾರ್ಕ್ ಮಾಡಿಕೊಂಡು ಆ ಮಧ್ಯ ಪಾಯಿಂಟಿಂದ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಒಂದು 1/4 ಇಂಚು ಜಾಸ್ತಿ, ನಮ್ಮ ಒಂದು ಅಳತೆಗೆ ಒಂದು 1/4 ಇಂಚು ಜಾಸ್ತಿ ಬಂದರೆ ಏನೂ ಸಹ ಒಂದು ಪ್ರಾಬ್ಲಮ್ ಆಗೋದಿಲ್ಲ ನೋಡಿ. ಇದು ಇಷ್ಟು ಜಾಸ್ತಿ ಬರ್ತಾಯಿದೆ, 100ರಲ್ಲಿದೆ. ಹಾಗಾಗಿಬಿಟ್ಟು ನಮ್ಮ ಒಂದು ಮಾರ್ಕಿಗೂ ಈ ಮಿಷನ್ ರನ್ ಆಗೋದಕ್ಕೂ ನೋಡಿ ಇಷ್ಟು ಡಿಫ್ರೆನ್ಸ್ ಬರ್ತಾಯಿದೆ ಡಿಸೈನು. ನಾವೀಗ ಇದನ್ನು ಸಣ್ಣ ಮಾಡ್ಕೋಬೇಕು. ನಾವು ಸಣ್ಣ ಡಿಸೈನನ್ನು ಅಂದರೆ ಅಥವಾ 95 ಅಥವಾ 85ಗೆ ಮಾಡಿಕೊಂಡು ನಾವು ಮಾಡಿಕೊಂಡ್ರೆ ಡಿಸೈನ್ ಸೆಟ್ ಆಗುತ್ತೆ. ಕೆಲವೊಂದು ಏನಾಗುತ್ತೆ ಅಂದರೆ ಡಿಸೈನ್ಗಳ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಒಂದೊಂದು ಡಿಸೈನ್ಗಳು ನಮ್ಮ ಅಳತೆಗೆ ಸರಿಯಾಗಿ ಸೆಟ್ ಆಗ್ತವೆ, ಇಲ್ಲಾಂದರೆ ಕೆಲವೊಂದು ಆಗೋದಿಲ್ಲ. ಹಾಗಾಗಿಬಿಟ್ಟು ಕೆಲವೊಂದು ಡಿಸೈನ್ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಆದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಒಂದು ಸ್ವಲ್ಪ ಸಮಯವನ್ನು ಕೊಟ್ಬಿಟ್ಟು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದು 1/4 ಇಂಚು ಜಾಸ್ತಿ ಆಗೋದಿಲ್ಲ, ಏಕೆಂದರೆ ಬಟ್ಟೆಯನ್ನು ಫ್ರೇಮಿಗೆ ಅಡ್ಜಸ್ಟ್ ಮಾಡಿರ್ತೀವಿ ನೋಡಿ. ಆಮೇಲೆ ಅದು ಫ್ರೇಮಿಂದ ತೆಗೆದ್ಮೇಲೆ ಒಂದು ಸ್ವಲ್ಪ ಕಡಿಮೆನೇ ಆಗುತ್ತೆ ಅದು. ಹಾಗಾಗಿ ಸ್ಟಿಚ್ ಮಾಡುವಾಗ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾವೇ ಸ್ಟಿಚ್ ಮಾಡೋದಾದರೆ ಅಡ್ಜಸ್ಟನ್ನು ಮಾಡ್ಕೋಬೋದು, ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ. ಅಳತೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಮಿಷನ್ ಜೊತೆಗೆ ಕೊಟ್ಟಿರ್ತಾರೆ ನೋಡಿ ಡಿಸೈನ್ಗಳು, ಅವು ಅಷ್ಟಾಗಿ ಚೆನ್ನಾಗಿರೋದಿಲ್ಲ, ಅವು ಅಷ್ಟಾಗಿ ಸೆಟ್ ಆಗೋದಿಲ್ಲ. ಡಿಸೈನ್ ಅಂದರೆ ನಮ್ಮ ಒಂದು ಏನು ಹೇಳ್ತೀವಿ ಮಾರ್ಕ್ ಅಳತೆಗೆ ಸರಿಯಾಗಿ ಅಂದರೆ ಉದ್ದ ಮತ್ತು ಅಗಲ ಅಷ್ಟು ಚೆನ್ನಾಗಿ ಸೆಟ್ ಆಗೋದಿಲ್ಲ. ಹಾಗಾಗಿಬಿಟ್ಟು ಏನು ಮಾಡ್ತೀರಾ ನೀವು ಅಂದರೆ ಕೆಲವೊಂದು ಡಿಸೈನ್ಸನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಆ ಕೆಲವೊಂದು ಡಿಸೈನನ್ನು ಪರ್ಚೇಸ್ ಮಾಡಿಕೊಂಡ್ರೆ ಅವನು ಈಸಿಯಾಗಿ ಮಾಡ್ಬೋದು. ಇನ್ನು ಕೆಲವೊಂದು ಡಿಸೈನ್ಗಳನ್ನೇ ಸೆಟ್ ಆ ರೀತಿಯಲ್ಲಿ ಮಾಡಿಬಿಟ್ಟಿರ್ತಾರೆ, ಅವಕ್ಕೆ ಎಕ್ಸ್ಟ್ರಾ ಪಾರ್ಟನ್ನು ನಾವು ಕೊಡಲೇಬೇಕಾಗುತ್ತೆ.
ಒಂದು 11 10:30 ಅಥವಾ 11 ಇಂಚಿಗೆ ನಾವು ಮಾಡುವಾಗ ಕೆಲವೊಂದು ಡಿಸೈನ್ಗಳಿಗೆ ನಾವು ಎಕ್ಸ್ಟ್ರಾ ಪಾರ್ಟನ್ನು ಕೊಡಲೇಬೇಕಾಗುತ್ತೆ. ಕೆಲವೊಂದಕ್ಕೆ ಎರಡೆರಡು ಸಾರಿ ಕೊಡಬೇಕಾಗುತ್ತೆ, ಕೆಲವೊಂದಕ್ಕೆ ಒಂದೇ ಸಾರಿ ಕೊಟ್ರೂ ಸಹ ಆಗುತ್ತೆ. ಎಕ್ಸ್ಟ್ರಾ ಪಾರ್ಟ್ ಕೊಡಲೇಬೇಕಾಗುತ್ತೆ. ಇನ್ನು ಕೆಲವೊಂದು ಡಿಸೈನ್ಗಳು ಪರವಾಗಿಲ್ಲ 11 ಇಂಚಿಗೆ ಬರ್ತವೆ. ಅದೇ ಹೇಳಿದೆ ನೋಡಿ, ಎಲ್ಲನೂ ಅಷ್ಟೇ ಡಿಸೈನ್ ಮೇಲೆ ಡಿಪೆಂಡ್ ಆಗೋ. ನೀವು ಏನು ಕಮೆಂಟನ್ನು ಕೇಳಿದ್ರಿ ನಿಮಗೆ ಗೊತ್ತಾಯಿತು ಅಂತ ನಾನು ಭಾವಿಸಿದ್ದೀನಿ. ಏನು ಅಂತ ದೊಡ್ಡ ಒಂದು ಏನು ಹೇಳ್ತೀವಿ ಕಷ್ಟ ಅಂತ ಅನ್ನೋದೇನಿಲ್ಲ. ಒಂದು ಸ್ವಲ್ಪ ಸಮಯ ಕೊಟ್ಟು ನಿಧಾನಕ್ಕೆ ಪೇಷನ್ಸಿಂದ ಚೆಕ್ ಮಾಡ್ಕೊಳ್ಳಿ, ಸರಿಯಾಗಿ ಬರುತ್ತೆ. ಈಗ ನಾನು ಮಾಡ್ತಿರುವ ಡಿಸೈನ್ ಅಷ್ಟೇ ನೋಡಿ. ಈಗ ಮಿಷನ್ ರನ್ ಮಾಡಿದ್ದೀನಿ ನಾನು. ಒಂದು ಸ್ವಲ್ಪ ನಮ್ಮ ಮಾರ್ಕಿಗೆ ಏನಾಗಿದೆ ಅಂದರೆ ಕೆಳಗಡೆ ಬ್ರಾಡಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬಂದಿದೆ. ಹಾಗೆ ಮೇಲ್ಗಡೆ ಏನು ಪರವಾಗಿಲ್ಲ, ನಾವು ಏನು ಅಳತೆನ ತೊಗೊಂಡಿದ್ವೋ ಅದಕ್ಕೆ ಕರೆಕ್ಟಾಗಿ ಸರಿಯಾಗಿ ಸೆಟ್ ಆಗಿದೆ. ಒಂಚೂರು ಒಂದು ಪಾಯಿಂಟ್ ಅಷ್ಟು ಕಡಿಮೆ ಬಂದಿದೆ ಅಷ್ಟೇ, ಏನು ಪರವಾಗಿಲ್ಲ. ಸ್ಟಿಚ್ ಮಾಡುವಾಗ ಇದು ಮಾಡ್ಬೋದು. ಕೆಳಗಡೆ ಒಂದು ಸ್ವಲ್ಪ ಬ್ರಾಡಲ್ಲಿ ಅಂದರೆ ಡೀಪ್ ಬಂದರೆ ಏನು ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಬಂದರೆ ಪರವಾಗಿಲ್ಲ. ಸ್ವಲ್ಪ ಡಿಫ್ರೆನ್ಸ್ ಬಂದರೆ ಏನೂ ಆಗೋದಿಲ್ಲ. ಒಂದು ಸ್ವಲ್ಪ ಟೈಮ್ ಕೊಟ್ಟು ಮಾಡ್ಕೊಳ್ಳಿ ಅಷ್ಟೇ. ಇನ್ನೇನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗಿಯೂ ಒಂದು ಸ್ವಲ್ಪ ತಡ ಆದ್ರೂ ನಾನು ರಿಪ್ಲೈನ ಮಾಡ್ತೀನಿ. ನೀವು ಕೇಳಿದ್ರಿ ಒಂದು ಸ್ವಲ್ಪ ತಡ ಆಯಿತು ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ವಿಡಿಯೋನ ಶೇರ್ ಮಾಡೋದಕ್ಕೆ ಸಾರಿ ಅಂತ ಹೇಳ್ತಾ, ಹೊಸ್ದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.